ಸೊ ಇದು ಫೋಟೋದಲ್ಲಿ ಕೆಲ ಅಧಿಕಾರಿಗಳಿರುವಂತದ್ದು ಬಹಳ ಸ್ಪಷ್ಟ ಆಗಿದೆ. ಇದನ್ನು ಕಾಂಗ್ರೆಸ್ ನಾಯಕರು ಹೇಗೆ ನೋಡ್ತಾರೆ ಅನ್ನೋದನ್ನ ನೋಡಬೇಕಿದೆ. ಮತ್ತೆ ವಿಪಕ್ಷಗಳಿಗೂ ಕೂಡ ಸಹಜವಾಗಿ ಇದೊಂದು ದೊಡ್ಡ ಅಸ್ತ್ರ ಆಗಿದೆ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಹುಳಿ ಹಿಂಡೋ ಕೆಲಸವನ್ನ ಕೆಲವರು ಮಾಡ್ತಾ ಇದ್ದಾರೆ ಅಷ್ಟೇ ಅಂತ ಹೇಳಿ ಯತೀಂದ್ರ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಏನ್ ಹೇಳಿದ್ರೆ ಬನ್ನಿ ಕೇಳೋಣ. ಅಪ್ಪನೇ ಸ್ಪಷ್ಟನೆ ಕೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಅವ್ರ ಮಧ್ಯೆ ಆಗಲಿ ಅವ್ರ ಮಧ್ಯೆ ಆಗಲಿ ಯಾವುದೇ ಒಂದು ಭಿನ್ನಾಭಿಪ್ರಾಯ ಇಲ್ಲ. ಏನೇ ಇದ್ರೂ ಕೂಡ ಅವರು ಒಂದೇ ಪಕ್ಷದಲ್ಲಿರೋದು. ಇಬ್ಬರು ಪಕ್ಷಕ್ಕೋಸ್ಕರನೇ ದುಡಿತಿರೋದು, ಇಬ್ಬರು ಪಕ್ಷದ ಹಿತಾಸಕ್ತಿಗೋಸ್ಕರ ದುಡಿತಿರೋರು. ಹಾಗಾಗಿ ಏನೇ ಭಿನ್ನಾಭಿಪ್ರಾಯ ಕೂತ್ಕೊಂಡು ಅವ್ರು ಸರಿ ಮಾಡ್ತಾರೆ. ಬೇರೆ ಯಾರೋ ಅವ್ರ ಮಧ್ಯೆ ತಂದಿಡೋದಕ್ಕಾಗೋದಿಲ್ಲ. ಮಾಡಬಹುದು, ಆದರೆ ಮಾಡಿದ್ರು ಅದು ನಡೆಯೋದಿಲ್ಲ. ಅಪ್ಪನೇ ಸ್ಪಷ್ಟನೆ ಕೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಅವ್ರ ಮಧ್ಯೆ ಆಗಲಿ ಸಿದ್ದರಾಮಯ್ಯನವರ ಬದಲಾವಣೆ ಮತ್ತು ಮುಂದುವರಿಸುವ ವಿಷಯ ನಾನು ಕಾಮೆಂಟ್ ಮಾಡಲ್ಲ. ಇದನ್ನು ನಾವು ಹೈಕಮಾಂಡ್ ಬಿಡ್ತೀವಿ. ಆದರೆ ಸಿದ್ದರಾಮಯ್ಯನವರು ಒಬ್ಬ ಭಾರತದ ಅತ್ಯುತ್ತಮ ಮುಖ್ಯಮಂತ್ರಿ ಅನ್ನೋ ವಿಷಯ ಜಗಜ್ಜನಿತವಾಗಿದೆ. ಅವರ ಕಾರ್ಯ, ಅವ್ರು ನಡೆತಕ್ಕಂಥ ಕೆಲಸಗಳು, ಅವ್ರು ಕೊಟ್ಟಂಥ ಸ್ಥಾನಮಾನ, ರಾಜಕೀಯ ಮನ್ನಣೆ ಮತ್ತು ಸಾಮಾಜಿಕ ಚಿಂತನೆ, ಕರ್ನಾಟಕ ರಾಜ್ಯದಲ್ಲಿ ಕೊಟ್ಟಿರುವಂಥ ಗ್ಯಾರಂಟಿ ಯೋಜನೆಗಳು ಮತ್ತು ಅಲ್ಲಿ ಜನಪರ ಕಾರ್ಯಕ್ರಮಗಳು ಅವರಿಗೆ ವಿಶೇಷವಾದಂಥ ಸ್ಥಾನಮಾನವನ್ನು ಇಡೀ ಭಾರತದಲ್ಲೇ ಸಿಕ್ಕಿದೆ. ಅದರ ಮುಂದುವರೆದ ಭಾಗ, ಅದು ಸಂತೋಷ ಪಡೋಣ. ಈಗ ಅವ್ರು ಕೆಲಸ ಮಾಡಿರೋದ್ರಿಂದ ಅದಕ್ಕೆ ಪ್ರತಿಫಲ ಸಿಗಬೇಕಾಗುತ್ತೆ. ಆ ದೃಷ್ಟಿಯಲ್ಲಿ ಚಾಂಪಿಯನ್ ಆಫ್ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಹೇಳಿದ್ರೆ ತಪ್ಪೇನೆ.